ಡ್ರೋನ್ ಆಡ್ಸೋಣ ಅಂತ ಬಂದ್ವಿ, ಆರಿಸ್ತೋ, ಆದರೆ ನಮ್ಮ ಕಂಟ್ರೋಲಿಗೆ ಸಿಗಲಿಲ್ಲ. ಕಂಟಿನ್ಯೂ ಮಾಡ್ತೀವಿ. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ. ಡೈ ಬಿದ್ದೋ ನೀನೇ ನೋಡಿ. ಸನ್ಸೆಟ್ ಆಗ್ತಾಯಿದ್ದು ಇವಾಗ. ಮನೆ ಹತ್ರ ಹಾಕ್ಬೇಕು. ರೈತ ಅಂತ ಮನೆಗೆ ಹೋಗಿ ಚಿಕನ್ ಗೀಗೆ ಮಾಡಿ ತಿನ್ಬಿಟ್ಟು ಡ್ರೋನ್ ಆಡ್ಸೋಣ ಅಂತ ಬಂದ್ವಿ, ಆರಿಸ್ತೋ, ಆದರೆ ನಮ್ಮ ಕಂಟ್ರೋಲಿಗೆ ಸಿಗಲಿಲ್ಲ. ಹುಷಾರು, ಹೋಗಿ ಮರದ ಮೇಲೆ ಕೂತ್ಕೊಂಡ್ಬಿಟ್ಟೈತೆ ಪಾಪ. ಹುಷಾರೋ, ಬೇವಿನ ಮರ ಅದು ಗಟ್ಟಿರಲ್ಲ ನೋಡಿ ಫ್ರೆಂಡ್ಸ್. ನಿಧಾನ ಕಣೋ, ನೋಡ್ರಿ ಇದು ಚೈನಾದ ತರಿಸಿರೋದು. ಬಿಡ್ಲ ಕಡೆ ಕೊಡ ಕಡೆ. ಹೆಂಗನ್ಸ್ತೈತೆ ಮಚ್ಚ ನಿನಗೆ ಡ್ರೋನ್ ಆಡ್ಸಿದ್ದು? ಚೈನಾ ಡ್ರೋನ್ ಗುರು, ತೋರಿಸು ನೋಡ್ರಪ್ಪ. ಇದೆ ಆಟ ಸಾಮಾನು ಡ್ರೋನ್ ಇದು. ಕಲಿಯಕ್ಕೆ ಯಾವ್ದಾದ್ರೆ ನೋಡಿ ಕಲ್ಯಾಣ ನೋಡಿ, ಚಿಲ್ಟೆ ಪಲ್ಟೆಗಳೆಲ್ಲ ಬಂದ್ಬಿಡೋ ಜೊತೆಗೆ. ಇವಂಗ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಯ್ಯೋ ಬೇಡ ಫ್ರೆಂಡ್ಸ್, ಕತೆ ನಮ್ದು ಇವಾಗ. ಇವಾಗ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ತಾವನೆ. ಮತ್ತೆ ನೆಕ್ಸ್ಟ್ ಎಲ್ಲ ಹಾರಿಸ್ತೀಯೋ? ಅದೆಲ್ಲ ಕೇಳೋಣ ಫ್ರೆಂಡ್ಸ್. ಊರು ಬಂದಿದೆ, ಫೋಟೋ ಬರಲಿಲ್ಲ ಕಣ, ವಿಡಿಯೋ ಬರಲಿಲ್ಲ, ಫೋಟೋ ಬಂದ್ಬಿಡೈತೆ. ಅಯ್ಯೋ ನನ್ನ ಮಗನೇ. ಇದೆ ಇಲ್ಲ ಐತಲ್ಲ, ವಿಡಿಯೋ ಬಂದೈತಾ ಐತೆ ಫ್ರೆಂಡ್ಸ್. ಆಮೇಲೆ ಅದನ್ನ ಹಾಕ್ತೀನಿ ವಿಡಿಯೋ ಬಂದಿರೋದನ್ನ. ಆ ಕ್ಲಾರಿಟಿ ನೋಡ್ಬಿಟ್ಟು ನೀವೇ ದಂಗಾಗೋಯ್ತೀರಾ. DJ ಕಾಂಪೀಟ್ ಮಾಡ್ತದ ಅದೇನು 4K 8K ರೆಕಾರ್ಡ್ ಆಗಿರೋದು. ಊರು ಬಂದಿದೆ ಫ್ರೆಂಡ್ಸ್, ಹೊಲ ಕುಯ್ಯೋಣ ಅಂತ. ಬಿಸಿಲು ಬೇರೆ, ನಾಷ್ಟ ತಿಂದಿರಲಿಲ್ಲ. ನಾಷ್ಟ ತಿಂದ್ಕೊಂಡು ಹೋಗೋಣ ಅಂತ ಮನೆ ಕಡೆ ಬಂದೆ. ಅಷ್ಟೇ ನಮ್ಮ ಫ್ರೆಂಡ್ ಕರ್ದ, ಅದಕ್ಕೆ ಅವನು ಡ್ರೋನ್ ಆಡ್ಸೋ ಮಾಮಚ್ಚ ನಮ್ಮ ಟೀಮಿಂದ ತಂದ್ಕೊಟ್ಟವ್ರೆ ಅಂದ್ಬಿಟ್ಟು ಬಂದ್ವಿ. ನೋಡಿದ್ರೆ ಹಿಂಗೆ ಕೈ ಕೊಡ್ತಾಯಿತ್ತು ಚೈನಾದು. ಅದಕ್ಕೆ ಹೇಳೋದು ಚೈನಾ ಮಾಡಲಿ ಅಂತ. ಇಲ್ಲಿ ಇದು ಕರೆಕ್ಟಾಗಿ ಆಯ್ತಾ? ಆನ್ ಮಾಡೋದು. ಇಲ್ಲಿ ಕ್ಯಾಮ್ರಾ ಸ್ವಿಚ್ ಮಾಡೋದೈತೆ. ಸ್ಟಾರ್ಟ್ ಕೊಟ್ಟರೆ ಆನ್ ಐತಿನೋ? ಲೇ ಫ್ಲಾಟ್ ಜಾಗದಲ್ಲಿ ಇಲ್ಲ ಕೊಡ್ದೆ ಇತ್ತಲ್ಲ ಅದು. ಬ್ಲೇಡ್ ಹೋಗೈತೆ ಬಿಡು, ಅದು ಹೋಗೈತೆ ಬಿಡ. ತಿರ್ತಲ್ಲ ಕಣಲ್ಲಿ, ಹೋಗೈತೆ ಬಿಡ ಅದು. ಇಲ್ಲ ಬಂತಲ್ಲ ಇರೋ, ಇಲ್ಲಿ ಇದು ಬರ್ತಾ ಇಲ್ಲ. ಇಲ್ಲಿ ವೈಫೈ ಆಫ್ ಆಗ್ಬಿಡೈತೆ. ವಿಡಿಯೋ ಆಫ್ ಆಯ್ತದಲ್ಲ, ಅವೆಲ್ಲ ಆಫ್ ಕೊಂಡು ಬರಲ್ಲ. ಇಲ್ಲಿಂದ ಮೇಲೆ ಅಲ್ಲಿಗೆ ಹೊಂಟೋಯ್ತೀನಿ. ಆ ಕಡೆ ಆ ಕಡೆ ಹೋದ್ರೆ ಮತ್ತೆ ಏನು ಮಾಡ್ತೀಯಾ? ಹಿಂಗೆ ಬಿಡ್ತೀನಿ ನಾನು. ಹಿಂಗೆ ಬಿಡ್ತೀನಿ, ಅವಾಗ ನೋಡಿ ಹಂಗೆ ಬಿಟ್ಟಿದ್ದೀವಿ. ಆನ್ ಮಾಡಿದ್ರು ತೋರಿಸ್ತೀನಿ ನೋಡಿ ಹೆಂಗೆ ಆಗುತ್ತೆ ಅಂತ. ಡ್ರೋನ್ ಪ್ರಯೋಗ ಮಾಡ್ತಾ ಇದ್ದೀವಿ. ಹಂಗೆ ಕೈಲಿ ಹಿಡ್ಕೊಳ್ಳೋ, ಏನಾಗಲ್ಲ. ಕ್ವಾಲಿಟಿ ನೋಡ್ತೀನಿ, ಯಾವ ಕ್ಯಾಮ್ರಾ ನೋಡ್ತೀನಿ. 3 ಬರ್ತಾವಲ್ಲಪ್ಪ. ಮುಂಚೆ ವೀಡಿಯೋ ಕಳಿಸೋ ಮೇಲೆ ಹಂಗೆ ಹಾಕೋಣ ಶಾರ್ಟ್ ಅದನ್ನು. ಕಳಿಸ್ತೀನಿ. ಸರಿ ಫ್ರೆಂಡ್ಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಇರಿ ಕೊಂಡು ನಾನು ಮತ್ತೆ ಕೂತ್ಕೊಂಡು ಮಾಡ್ತಾ ಇದ್ದೆ ಫ್ಲೈ ಮಾಡಲ್ಲ ಅಂತ. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನೇ ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು. ನಾನೇ
ಈ ಕಡೆ ಹೋದ್ರೆ ಮೇಲೆ ಹೋಗ್ಕೊಂಡ್ರು ಗೊತ್ತಿಲ್ಲ. ಮಚ್ಚ ಡ್ರೋನ್ ಹಾಕ್ಸಿದೆ ಹೆಂಗಂತು ಅಯ್ಯೋ ನನ್ನ ಮಗನೇ ಆಯ್ತು ಇಟ್ಕೊಂಡಿಲ್ಲ ಕರೆಕ್ಟಾಗಿ. ನಾನು ತಪಕ್ಕದಿದ್ದೆ ಇವಾಗ. ಚೆನ್ನಾಗಿ ಆಯ್ತು ಆದರೆ ವಿಡಿಯೋ ಕ್ಲಾರಿಟಿನೇ ಚೆನ್ನಾಗಿಲ್ಲ. ಏನು ಮಾಡೋದು ಹೇಳಿ. ಅದಕ್ಕೆ ಇದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಒಳ್ಳೆ DJ ಡ್ರೋನು ತರಿಸ್ಕೊಂಡು ತರಿಸ್ತೀನಿ. ಅದ್ರ ವಿಡಿಯೋನ ಹಾಕ್ತೀವಿ ನೆಕ್ಸ್ಟು. ಸ್ಟೇ ಟ್ಯೂನ್ಡ್ ಫಾರ್ DJ ಡ್ರೋನ್ ವಿಜುವಲ್ಸ್. ಡ್ರೋನ್ ಶಾಟ್. ಎನಿವನ್ ನೀಡ್ಸ್ ಕಾಂಟ್ಯಾಕ್ಟ್ ಅಸ್. ಫ್ರೆಂಡ್ಸ್ ಬಾವಿಗೆ ಈಗ ಅಂತ ಬಂದಿದ್ದ ನೋಡ್ರಿ. ಎಲ್ಲ ಮಕ್ಕಳು ಬಂದು ಒಡೆನ ಅಂತ ಬಂದವ್ರು ಎಲ್ಲ ಹಿಂಗೆ ಕುತ್ಕೊಂಡವ್ರೆ ನೋಡ್ರಿ. ಅಣ್ಣ ಫಸ್ಟ್ ಡೈ ಬಿದ್ದವ್ ನೀನೇ ಬರೋ ಬಿಳಣ ಹಾಕ್ರು ಅಚ್ಚಾ ಬಾರ ಯಾಕೋ ಬಿಳಣ ಮೀನುಗಳಿಲ್ಲ ಮೀನಿಲ್ಲ ಈಗ ಮುಗೀತು. ಈಗ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ನೋಡ್ರಿ. ಈ ಬೇರೆ ಹೊಡೆಯಕ್ಕೆ ಬರಲ್ಲ. 2 ಡೈ ಹಾಕೋದಕ್ಕೆ ಅಲ್ಲಿಂದ ಎಲ್ಲರೂ ಕೆಲಸ ಡೇ ನಾನು ಕಲ್ತಿರೋ ಸ್ವಿಮ್ಮಿಂಗ್ ಪೂಲ್ ಅಪ್ಪ. ಬಾವಿಲಿ ಕಲ್ತಿದ್ರೆ ಡೈ ಬಿದ್ದು ಏನೋ ಅಭ್ಯಾಸ ಆಯ್ತದೆ. ಅದೆಲ್ಲ ಪ್ರಯಾಕ ಇಲ್ಲಪ್ಪ. ಮತ್ತೆ ಇನ್ನೇನು ಹಂಗೆ ಹೊಡೆದ್ರು ಹೊಡಿತಾನೆ. ಇಲ್ಲಿಂದ ಹೋಯ್ತಾನೆ ಪೈಪ್ ಹಿಡ್ಕೊಂಡ್ಬಿಡ್ತಾನೆ. ಅದೇ ತಾನೇ ಎತ್ತು ಬರ್ಬೇಕು ಮನೇಲಿ. ಅದು ಕೇಳಿದೀನಿ 200 ಲೀಟ್ರ್ ಡ್ರಮ್ ತಗೊಂಡ್ಬಿಟ್ಟು ದಿನ ಬೆಳಗ್ಗೆ ನಾನು ಮುಳುಗ್ಬಿಡ್ಲಾ ಒಳ್ಳೆ ಸ್ನಾನ ಆಯ್ತದೆ ಅಂತ ಕರ್ಕೊಂಡ್ಬಂದ ಈ ಬಾವಿಗೆ. ನೀನು ಬಿದ್ದ ಕರ್ಕೊಂಬಂದಿದ್ಯಾ? ಬಿದ್ದಿಲ್ಲ, ನಾನೇ ಬಿದ್ದಿದ್ದು. ಈ ನನ್ನ ಮಕ್ಕಳು ಜೊತೆಗೆ ಬಂದರು ಒಬ್ಬರು ಬೀಳಿಲ್ಲ. ಅಲ್ಲಿ ಎಲ್ಲಿ ನನ್ನ ಮಗ ಡಂಬರು ಇವ್ನು ಡಂಬರ್ ಅಂತವನಲ್ಲ. ಈ ನನ್ನ ಮಗ ಬಿಲ್ಡಪ್ ಕೊಟ್ಟ ಆರೆಂಜು ಕೊಟ್ಟ ಜೊತೆಗೆ ಪ್ರೀತು ಇವನು ಅಷ್ಟೇ. ಹಾಂ ಹೊರಟಿದ್ವಿ ಮನೆ ಕಡೆ ಹೋಗ್ಬಿಟ್ಟು ತಿನ್ಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡೋದಷ್ಟೇ. ಹೇಳ್ತಾರೆ ಹೊಲ ಕುಯ್ಯ ಹತ್ರ ಹೋಗ್ತಾ ಇದ್ದೀವಿ. ನಮ್ಮದು ಹೊಲದ ಹತ್ರ ಕುಯ್ತಾರೆ ಬನ್ನಿ. ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ, ನಮ್ಮ ತಾತ, ಇನ್ನೊಬ್ರು ಯಾರೋ ಕರ್ಕೊಂಡವ್ರೆ. ನೋಡಿ ಹೊಲದ ಹತ್ರ ಬಂದಿದ್ದೀವಿ. ಆಗಲೇ ಲಾಸ್ಟು ಹೋದ ವಾರದಲ್ಲಿ ಕುಯ್ದುಬಿಟ್ಟು ಮೆದೆ ಹಾಕವ್ರೆ. ಇವಾಗ ಅಲ್ಲಿ ಕುಯ್ತಾವ್ರೆ. ಅಲ್ಲಿನ ಕುಯ್ತಾ ಇದ್ದೀವಿ ನೋಡಿ. ಅದು ಇನ್ನೂ ಮುಂದೆ ಕುಯ್ಬೇಕು. ಫೋನ್ ಇದು 65 ಇತ್ತು, ನನಗೆ 50ಕ್ಕೆ ಸಿಕ್ತು. ನೋಡಿ ಸನ್ಸೆಟ್ ಆಗ್ತಾಯಿದ್ದು ಇವಾಗ. ಹೊಲ ಎಲ್ಲ ಕುಯ್ದಾಯ್ತು. ಎಲ್ಲ ಕುಯ್ದುಬಿಟ್ಟು ನೋಡಿ ಇದು ಪೈರು ಹಸುಗಿದು. ಇವನ್ ಗಾಡಿ ಇಲ್ಲ ಹಾಕೋನೆ. ನಮ್ಮ ಆಟೋದಲ್ಲಿ ಲೋಡ್ ಮಾಡ್ಬಿಟ್ಟು ಹೊರಟಿದ್ದೀವಿ ಇವಾಗ. ಇನ್ನೂ 2 ಚೀಲ ಐತೆ. 2 ಚೀಲ ಎತ್ಕೊಂಬಂದು ಹಾಕ್ಬಿಟ್ಟು ಮನೆ ಕಡೆ ಹೊಡ್ಬೇಕು ಇವಾಗ. ನೋಡಿ ಇದೊಂದು ಮೆದೆ ಆಟಮ್ಮ ವಚನ ಇವತ್ತು. ಹಾಂ ನೋಡ್ರಿ ಬ್ಯೂಟಿಫುಲ್ ಸನ್ಸೆಟ್ಟು. ಈಗ ನಮ್ಮಗ ನಮ್ಮ ಮೇಕಪ್ ಯಾಕಲ್ಲ ಕಡೆ ಇರೋರಲ್ಲ ಇರೋ. ನಮ್ಮಮ್ಮರ ಅಮ್ಮ, ನಮ್ಮ ಅಜ್ಜಿ ನೋಡಿ. ಇದು ಪೈರು ಯಾರು ನಾನು ಬಂದಿದ್ರೆ ಇವತ್ತಲ್ಲ ಬಿಡು ಕುಯ್ಯೋಕ್ಕೆ. 2 ಚೀಲ ಐತೆ. ಇದು ಮೇನಾಗಿ ತೋರಿಸ್ಬೇಕು ನೋಡ್ರಿ. ಇವ್ರು ನಮ್ಮ ದೊಡ್ಡಮ್ಮ ಕುಯ್ದು ಕಾಟ ಹಾಕ್ಬಿಟ್ಟವ್ರೆ. ದೊಡ್ಡಮ್ಮ ಆಯ್ತಾ ಕುಯ್ದಿದ್ದಲ್ಲ ನೋಡಿ ಈ ಕಡೆ ನೋಡು ಬತ್ತೀಯ ಟಿ ವಿಲೆಲ್ಲ ಬತ್ತೀಯ ನೋಡು. ನೋಡಿ ಇದೆಲ್ಲ ಐತೆ. ಇದು ನೆಕ್ಸ್ಟ್ ವಾರಕ್ಕಿಂತ ಸಂಡೇ ಬರೋದು. ಕುಯ್ದುಬಿಟ್ಟು ಮಂಡೇ ಹೋಗ್ತಾ ಇರೋದು. ಇದೊಂದು ಚೀಲ ಐತಿ. ಇದೊಂದು ಚೀಲ ಎತ್ಬಿಟ್ಟು ಅವನೊಂದು ಚೀಲ ಎತ್ಕೊತಾನದು. ನೋಡಿ ಕುಯ್ದಿರೋ ತೆನೆ ಕುಯ್ದವ್ರು. ಇದು ತೆನೆ ಕುಯ್ದು ಚೀಲ ತುಂಬಿಟ್ಟು ಅಲ್ಲಿ ಮನೆ ಮೇಲೆ ಹಾರಾಕ್ತೀವಿ. ಇನ್ನೊಂದು ಮಾಮೂಲಿ ಪೈಲಿ ಫುಲ್ ಕುಯ್ದಿರೋದು ಒಣಗಾಕಿದ್ದೀವಿ ಅಲ್ಲಿ. ಇದು ತೆನೆ ಎತ್ಬಿಟ್ಟು ಚೀಲ ಹಾಕೊಂಡು ಆಟೋದಲ್ಲಿ ನೋಡ್ಬಿಟ್ಟು ಮನೆ ಹತ್ರ ಹಾಕ್ಬೇಕು. ನೋಡಿ ಒಂದು ಸಾಂಗ್ ಬೇರೆ ಆಡ್ಕೊಂಡೈತಾನೆ, ರೈತ ರೈತ ಅಂತ. ಹೋಗೋದು ನಾನು ಹೇಳ್ಬೇಕು ಅಂದರೆ ಇವತ್ತು ಹೊಲದಲ್ಲಿ ಏನೂ ಕುಯ್ದಿಲ್ಲ. ಕುಯ್ಯೋರಿಗೆ ಸಹಾಯ ಮಾಡಿದ್ದೀನಿ. ಅದು ಬಿಟ್ಟರೆ ಇನ್ನೂ ಆಯ್ತು ನೋಡಿ. ಈ ಥರ ಎತ್ಕೊಂಡು ಹೋಗೋದು, ವೆಯ್ಟ್ಸ್ ಎತ್ತೋದು,
ಇಲ್ಲೇ ಆಗ್ಬಿಡುತ್ತೆ. ಜಿಮ್ಗೆ ಹೋಗೋದೇ ಬೇಡ, ಹೊಲ್ದಲ್ಲಿ ಬಂದು ಕೆಲಸ ಮಾಡಿದ್ರೆ ಇಲ್ಲೇ ಆಗ್ಬಿಡುತ್ತೆ ಜಿಮ್ಮು. ಅಷ್ಟೇ ಫ್ರೆಂಡ್ಸ್. ಇವಾಗ ಇಲ್ಲಿಂದ ಊಟ ಮಾಡಿಬಿಟ್ಟು ಸರಿ ಇಲ್ಲಿಂದ ಮನೆಗೆ ಹೋಗಿ ಚಿಕನ್ ಗೀಗೆ ಮಾಡಿ ತಿಂದ್ಬಿಟ್ಟು ಮನೆ ಕಡೆ ಬೆಂಗಳೂರು ಕಡೆ ಓಡ್ತಾ ಇರೋದು ಅಷ್ಟೇ. ಸರಿ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.